ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಕಾಶಿ ಹಲ್ವಾ ಅಥವಾ ದಮ್ ರೋಟ್ ಅಂತ ಅನ್ಬೋದು. ತುಂಬ ಸುಲಭನಾಗಿ ಮಾಡೋ ಅಂಥದ್ದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ಮದುವೆ ಮುಂಜಿಗಳಲ್ಲಿ ಮಾಡ್ತಾರೆ. ಇದನ್ನು ಮನೆಯಲ್ಲೇ ತುಂಬ ಸುಲಭನಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಸಣ್ಣ ಬಟ್ಲಷ್ಟು ತುರಿದಿರೋ ಅಂಥ ಬೂದುಗುಂಬಳಕಾಯಿನ ಇಟ್ಕೊಂಡಿದ್ದೀನಿ. ಆದಷ್ಟು ಚೆನ್ನಾಗಿ ಬಲ್ತಿರೋ ಅಂಥ ಒಂದು ಬೂದುಗುಂಬಳಕಾಯಿನ ನೀವು ತೊಗೊಂಡ್ರೆ ಒಳ್ಳೆಯದು. ಅದು ತುರಿಬೇಕಾದ್ರೆ ಈ ರೀತಿಯಾಗಿ ನೀರು ಬರುತ್ತೆ, ಅದನ್ನು ಕೂಡ ನಾನು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಉಪಯೋಗಿಸ್ಕೋಬೇಕು. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಕರಗಿದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿನ ಹೆಚ್ಚು ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕರೆದು ಇಟ್ಕೊಳ್ಳೋಣ. ಈಗ ಇದು ಸ್ವಲ್ಪ ಕಲರ್ ಬಂದಿದೆ ಅಂತ ಆದರೆ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಈಗ ಎರಡೂ ಚೆನ್ನಾಗಿ ಹುರ್ಕೊಂಡು ತುಪ್ಪದಲ್ಲಿ ಕರ್ಕೊಂಡಿದ್ದಾಗಿದೆ. ಅದನ್ನು ಒಂದು ಬಟ್ಲಿಗೆ ತೆಕ್ಕೊಂಬಿಡೋಣ. ಈಗ ಉಳಿದಿರೋ ತುಪ್ಪಕ್ಕೇನೆ ನಾವು ತುರ್ಕೊಂಡಿರೋ ಒಂದು ಬೂದುಗುಂಬಳಕಾಯಿನ ಹಾಕ್ಕೋತಾ ಇದ್ದೀನಿ. ಇದು ಸುಮಾರು 1 kg ಇರ್ಬೋದು. ಅದ್ರ ಜೊತೆಗೆ ಬಂದ ನೀರನ್ನು ಸಹ ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಈ ರೀತಿಯಾಗಿ ಕೈ ಆಡಿಸ್ಕೋತಾ ಬರಬೇಕು. ಆ ನೀರಲ್ಲಿ ಈ ಬೂದುಗುಂಬಳಕಾಯಿ ಚೆನ್ನಾಗಿ ಬೇಯಬೇಕು. ಕ್ರಮೇಣ ಅದು ನೀರು ಕಡಿಮೆ ಆಗ್ತಾ ಹೋಗುತ್ತೆ, ಚೆನ್ನಾಗಿ ಬೇಯುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ಕೈ ಆಡಿಸ್ಕೋತಾ ಇರಬೇಕು ಮೀಡಿಯಮ್ ಊರಿನಲ್ಲಿ. ನೀವು ಬೇಕಾದರೆ ಸಣ್ಣ ಊರಿನಲ್ಲಿ ಇದನ್ನು ಹೀಗೆ ಇಟ್ಟು ಮಧ್ಯೆ ಮಧ್ಯೆ ಕೈ ಆಡಿಸ್ಕೊಂಡು ಬೇರೆ ಕೆಲಸ ಕೂಡ ಮಾಡ್ಕೋಬೋದು. ಈಗ ಸಾಫ್ಟಾಗಿ ಆಗಿದೆ ಅಂದರೆ ಬೆಂದಿದೆ ಅಂತ ಆದರೆ ಇದಕ್ಕೆ ಅದರಲ್ಲಿ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಅಷ್ಟು ಸಿಹಿ ಸಾಕಾಗತ್ತೆ. ಬೇಕಾದರೆ 1 ಅಥವಾ 2 ಸ್ಪೂನ್ನಷ್ಟು ಜಾಸ್ತಿ ಹಾಕ್ಕೋಬೋದು. ಈಗ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಿ ಮತ್ತೆ ನೀರಾಗುತ್ತೆ. ಆ ನೀರಲ್ಲಿ ಚೆನ್ನಾಗಿ ಬೇಯಬೇಕು. ಒಂದು ಸ್ವಲ್ಪ ಕೇಸರಿ ದಳ, 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕೈ ಆಡಿಸ್ಕೋತಾ ಹೋಗೋಣ. ಈಗ ಸಕ್ಕರೆ ಕರಗಿ ನೀರಾಗಿದೆ. ಕ್ರಮೇಣ ಅದು ಗಟ್ಟಿಯಾಗಿ ಪಾಕದ ಥರ ಆಗಿ ಗಟ್ಟಿ ಆಗ್ತಾ ಬರುತ್ತೆ. ಹಲ್ವಾ ಸ್ಟೇಜ್ಗೆ ಬರುತ್ತೆ ನೋಡಿ, ಗಟ್ಟಿ ಆಗ್ತಾ ಇದೆ. ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಈಗ ನಾವು ಹುರ್ಕೊಂಡಿರೋ ದ್ರಾಕ್ಷಿ, ಗೋಡಂಬಿ ಮತ್ತು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರೋ ತನಕ ಒಂದು ಹಲ್ವಾ ಸ್ಟೇಜಲ್ಲಿ ಇದು ಬರಬೇಕು. ಈಗ ಇದು ಪರ್ಫೆಕ್ಟಾಗಿ ಬಂದಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡ್ಕೋಬೋದು. ತುಂಬ ಸುಲಭ ಕೂಡ ಮಾಡೋದು. ಒಂದ್ಸಲ ಮಾಡಿ ನೋಡಿ. ನೋಡಿದ್ರಲ್ಲ, ಸುಮಾರು ಇದು ಒಂದು 45 ನಿಮಿಷದಿಂದ 1 ಗಂಟೆವರೆಗೆ ಆಗ್ಬೋದು. ಒಂದ್ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.